ಅಲ್ಲಿ ಮುಗಿತಿಲ್ಲ. ಇದರಲ್ಲಿ ಇನ್ನೂ ಎರಡು ಅಟ್ರಾಕ್ಟ್ ಆಗ್ತದೆ. ಒಂದು ಕ್ರಿಮಿನಲ್ ಡಿಫಾಮೇಷನ್, ಇನ್ನೊಂದು ಸಿವಿಲ್ ಡಿಫಾಮೇಷನ್. ಎರಡು ಹಾಕಬೇಕಾಗ್ತದೆ ಅಂತ ನಾನು ನಿನ್ನೆ ಮಂಗಳೂರಿನಲ್ಲಿ ಮಾತಾಡುವಾಗ ಹೇಳಿದೆ. ಯಾಕಂದರೆ ಯಾರಾದರೂ ಹೇಳಿಕೆಗಳನ್ನು ಕೊಡುವಾಗ ಅವ್ರ ಹಕ್ಕಾಗ್ತದೆ, ಆದರೆ ಬೇರೆಯವರಿಗೆ ಬಗ್ಗೆ ಮಾತಾಡುವಾಗ ಅದು ಇಚ್ಚುಟ್ಟಿ ರೀತಿಯಿಂದ ಇದು ಕಾನೂನು ವ್ಯಾಪ್ತಿಯಲ್ಲಿ ಬರಬೇಕಾಗ್ತದೆ. ಅದಕ್ಕೆ ಮೀರಿ ಹೋದಾಗ ಕಾನೂನಲ್ಲಿ ಕ್ರಮ ತಗೊಳ್ಳುವಂಥದ್ದು ನಮ್ಮ ಹಕ್ಕಾಗ್ತದೆ. ಅದಕ್ಕೋಸ್ಕರ ಆ ಕ್ರಮವನ್ನು ತಗೊಳ್ಳೋದಂಥ ತೀರ್ಮಾನವನ್ನು ಮಾಡಿದೆ. ದಯವಿಟ್ಟು ನಾನು ಶಾಸಕರ ಹತ್ರ ಹೇಳುವಂಥದ್ದು, ನಮ್ಮಲ್ಲಿ ಯಾರಾದರೂ ಅವರಿಗೆ ಟೀಕೆಯನ್ನು ಮಾಡುವುದು ನಾವು ಅವರಿಗೆ ಅಡ್ವೈಸ್ ಮಾಡ್ತೇವೆ. ಭಾಷೆಯನ್ನು ಪ್ರಯೋಗ ಮಾಡುವಾಗ ಸ್ವಲ್ಪ ಜಾಗೃತರಾಗಿರಿ. ನಿಮಗೆ ಜನ ಮತ ಹಾಕಿದ್ದು ಒಳ್ಳೆಯ ಭಾಷೆಯಲ್ಲಿ ಅವರು ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದೆ ಒಳ್ಳೆಯ ಭಾಷೆಯಲ್ಲಿ ಟೀಕೆಯನ್ನು ಮಾಡಬೇಕು. ಅದಕ್ಕೂ ವಿರೋಧವನ್ನು ಮಾಡೋದಿಗೆ ನಿನ್ನೆ ಸುಷ್ಮಾ ಸ್ವರಾಜ್ ಅವರದೊಂದು ವೈರಲ್ ಬರ್ತಾ ಇದೆ. ಪಾರ್ಲಿಮೆಂಟ್ನಲ್ಲಿ ಕೊನೆಯ ಅಧಿವೇಶನದಲ್ಲಿ ಅವರು ಮಾತಾಡಿದಂಥದ್ದು, ಆಡಳಿತ ಪಕ್ಷ ವಿರೋಧ ಪಕ್ಷದವರಿಗೆ ಅವರೇನು ಹೇಳ್ತಾರೆ ಅಂದರೆ, ಅವರ ಪಾರ್ಟಿಯವ್ರದ್ದು ಹೇಳ್ತಾನೆ, ನಮ್ಮ ಪಾರ್ಟಿಯವ್ರದ್ದು ಹೇಳೋದಿಲ್ಲ. ಅವರೇನು ಹೇಳ್ತಾರೆ ಅಂದರೆ, ನಾವು ವಿರೋಧಿಗಳು ಶತ್ರುಗಳಲ್ಲ ಅಂತ ಹೇಳ್ತಾರೆ. ಅದನ್ನ ಇವ್ರು ಮನಸ್ಸಲ್ಲಿ, ಇವರು ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ. ಅವ್ರ ಸಿದ್ಧಾಂತದ ಬಗ್ಗೆ ನಾವು ಮಾತಾಡೋದಿಲ್ಲ. ಈಸ್ ಎಂಟೈಟಲ್ಡ್, ಅವರಿಗೆ ಹಕ್ಕು, ಅವರ ಪಕ್ಷದ ಸಿದ್ಧಾಂತದ ಬಗ್ಗೆ ಅವರು ಹೋರಾಟವನ್ನು ಮಾಡಲಿ. ಬಟ್ ಈ ಸಿದ್ಧಾಂತದ ಒಳಗೆ ಬರ್ತದೆ ಅಂತ ನಂದು ಪ್ರಶ್ನೆ. ಅದನ್ನ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದೇವೆ ಅಂತ ಹೇಳುವಂಥದ್ದು, ಮತ್ತೆ ಅವರ ಕುಟುಂಬವನ್ನು ಧ್ವಂಸ ಮಾಡಿದ್ದೇವೆ ಅಂತ ಹೇಳುವಂಥದ್ದು, ಮತ್ತೆ ಅವರ ವೈಯಕ್ತಿಕವಾಗಿ ಅವರಿಗೆ ಟೀಕೆಯನ್ನು ಮಾಡಿದ್ರಲ್ಲ, ಅವ್ರು ಹೇಳಿದ ಶಬ್ದ ನಾನು ರಿಪೀಟ್ ಸರಿ ಅನ್ನುವಂಥದ್ದು ಅವರು ಸ್ವಲ್ಪ ಅದನ್ನ ರಿಯಲೈಸ್ ಮಾಡ್ಕೊಳ್ಬೇಕಂತ. ಮತ್ತೆ ಮತದಾರರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿ, ನಾವು ಇಂಥ ವ್ಯಕ್ತಿಗಳಿಗೆ ಮತವನ್ನು ಹಾಕ್ತೇವೆ ಅನ್ನುವಂಥದ್ದು ಅವ್ರು ಸಹ ಜಾಗೃತರಾಗಿ. ಇಷ್ಟು ವರ್ಷಗಳ ಕಾಲ ನಾವು ಯಾರಿಗೂ ವೈಯಕ್ತಿಕವಾಗಿ ದೂಷಣೆಯನ್ನೇ ಮಾಡಲಿಲ್ಲ. ಆನ್ ಇಶ್ಯೂಸ್ ವಿಷಯಾಧಾರಿತ ಚರ್ಚೆ ಆಗಬೇಕು, ದೂಷಣೆಯನ್ನು ಮಾಡಬೇಕು ಬಿಟ್ರೆ ವೈಯಕ್ತಿಕ ದೂಷಣೆ ಈ ಚುನಾವಣೆಯಲ್ಲೂ ಮಾಡಲಿಲ್ಲ. ಮಾಡಿದವರಿಗೆ ಉತ್ತರವನ್ನು ಹೇಳ್ತಾ ಇರಲಿಲ್ಲ. ಆದರೆ ಇಂಥದ್ದನ್ನ ಮಾಡುವಂಥದ್ದು ಪಕ್ಷದ ಮುಖಂಡರು ಅವ್ರಿಗೆ ನಿಂತಿದ್ರಲ್ಲ, ಕೊನೆ ಪಕ್ಷ ಅವರಿಗೆ ಬೆಂಬಲವನ್ನು ಕೊಟ್ಟು ಅವರು ಮಾಲೆ ಹಾಕಿದಾರಲ್ಲ, ಗುಜರಾತ್ನಲ್ಲಿ ಮಾಲೆ ಹಾಕಿದಾಗ ಜೈಲಿಂದ ಬಂದವರಿಗೆ. ದಯವಿಟ್ಟು ಇಂಥದನ್ನ ಮಾಡಬಾರ್ದು.